श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय किलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ನವಮ ಸರ್ಗದಲ್ಲಿ 40ನೇ ಶ್ಲೋಕ. ನನ್ವನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿವಿಘ್ನಮುಖದೋಷಭೇಷಜಂ ಐಚ್ಛದಚ್ಚಲದಯೋದಯಾದಯಂ ರೂಪ್ಯಪೀಠಪುರಗಃ ಕದಾಚನ. ನನು ಅನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿವಿಘ್ನಮುಖದೋಷಭೇಷಜಂ ಐಚ್ಛತ್ ಅಚ್ಚಲದಯೋದಯಾತ್ ಅಯಂ ರೂಪ್ಯಪೀಠಪುರಗಃ ಕದಾಚನ. ಅಯಂ ಶ್ರೀಮನ್ಮಧ್ವಾಚಾರ್ಯರು ಕದಾಚನ ರೂಪ್ಯಪೀಠಪುರಗಃ ಸನ್. ಒಮ್ಮೆ ಉಡುಪಿಯಲ್ಲಿ ಇದ್ದರಂತೆ ಮಧ್ವಾಚಾರ್ಯರು. ಉಡುಪಿಯಲ್ಲಿ ಇದ್ದರು. ಆಗ ನ ವಿದ್ಯತೆ ಛಲಂ ವ್ಯಾಜಂ ಯಸ್ಯಾಹ. ಅಚ್ಛಲ ನಿರ್ವ್ಯಾಜ, ಅವರಲ್ಲಿ ಕಪಟ ಮುಂತಾದ ಯಾವ ದೋಷವೂ ಇಲ್ಲ ಆ ಪೂರ್ಣಪ್ರಜ್ಞರಲ್ಲಿ. ಯಾ ದಯ, ಸಜ್ಜನರ ಮೇಲೆ ಭಾರಿ ದಯೆ. ಸಜ್ಜನ ವಿಷಯ ಕೃಪಾ ತಸ್ಯ ಉದಯಾತ್. ಸಜ್ಜನರ ಮೇಲೆ ಇನ್ನು ವಿಶೇಷವಾಗಿ ಅವರಿಗೆ ಕೃಪೆ ಉಂಟಾಯ್ತಂತೆ. ಸಜ್ಜನರು ಮುಂದೆ ಕಲಿಯುಗ ಬರಲಿಕ್ಕಿದೆ, ಸಜ್ಜನರು ಬರಲಿಕ್ಕಿದ್ದಾರೆ. ಅದರಿಂದ ಆ ಸಜ್ಜನರ ಮೇಲೆ ದಯೆ ಇರಬೇಕು. ಅದಕ್ಕಾಗಿ ಏನು ಮಾಡಿದರು ಆಚಾರ್ಯರು ಹಾಗೆಂದ್ರೆ, ಉದಯಾತ್ ಪ್ರಾದುರ್ಭಾವಾತ್ ಅನ್ಯಚ್ಚ ತಚ್ಛರಣಂ ಚ ನ ವಿದ್ಯತೆ. ಅನ್ಯ ಶರಣಂ, ಅಂಥ ಜನರಿಗೆ ಬೇರೆ ರಕ್ಷಣೆ ಮಾಡುವವರು ಅಂತ ಯಾರೂ ಇಲ್ಲ. ಪರಮಾತ್ಮ ತಾನು ಅವತಾರ ಮಾಡೋದಿಲ್ಲ. ಆಚಾರ್ಯರು ತಾವು ಭೂಮಿಯಲ್ಲಿ ಅವತಾರ ಮಾಡಿ ಆಗಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಮತ್ತೆ ಅವರು ಈ ಸದ್ಯಕ್ಕಂತೂ ಬರ್ಲಿಕ್ಕೆ ಹೋಗೋದಿಲ್ಲ. ಅದರಿಂದ ಅಂಥ ಸಜ್ಜನರನ್ನ ಕಾಪಾಡುವವರು ಯಾರು? ಈ ರೀತಿಯಾಗಿ ವಿಚಾರ ಮಾಡ್ತಾ, ನ ವಿದ್ಯತೆ ಅನ್ಯ ಶರಣಂ ತೇಷಾಂ ಅನನ್ಯ ಶರಣಾಃ ಇತ್ಯಾತ್ಮನೋ ಮನಃ ಯೇಷಾಂ ತೇಷಾಂ. ಶ್ರೀಮಧ್ವಾಚಾರ್ಯ ಏವಂ ಶರಣಂ ನ ಅನ್ಯಃ ಇತಿ ಮನಸಾ ಯುಕ್ತಾನಾಂ. ಮಧ್ವಾಚಾರ್ಯನಂಟು ಬೇರೆ ರಕ್ಷಕರು ಯಾರೂ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಅಂತ ಸಜ್ಜನರು ಸತ್ಪುರುಷಾನಾಂ ಸಿದ್ಧೇಹೇ, ಅಂಥವರಿಗೆ ಮೋಕ್ಷ ಸಿದ್ಧಿ ಆಗಬೇಕು. ಆ ಮೋಕ್ಷ ಸಿದ್ಧಿ ಆಗುವುದಕ್ಕೆ ಅನೇಕ ವಿಘ್ನಗಳು ಬರುತ್ತದೆ. ಯೋ ವಿಘ್ನ ಸಹ ಏವ ಮುಖಂ ಮುಖ್ಯಂ ಯೇಷಾಂತೆ. ಅನೇಕ ಪ್ರಬಲವಾದ ವಿಘ್ನಗಳು ಬರುತ್ತದೆ, ದೋಷಗಳು ಬರುತ್ತವೆ. ತೇಷಾಂ ಭೇಷಜಂ, ಅದೆಲ್ಲದಕ್ಕೂ ಔಷಧಿ ರೂಪದಲ್ಲಿ ಇರತಕ್ಕದ್ದು, ಅದನ್ನು ಕೊಡಬೇಕು ಹಾಗೆ ಅಂತ ಆಚಾರ್ಯರು ಇಚ್ಛೆ ಪಟ್ರು. ಹಾಗೆ ಅಂತ ಸಜ್ಜನರಿಗೆ ಮೋಕ್ಷ ವಿಘ್ನಾದಿ ದೋಷ ಪ್ರತೀಕಾರತ್ವೇನ ಶ್ರೀ ಕೃಷ್ಣ ಪ್ರತಿಷ್ಠಾಂ ಕರಿಷ್ಯಾಮಿ ಇತಿ ಐಚ್ಛತ್. ಸಜ್ಜನರಿಗೆ ಮೋಕ್ಷವನ್ನ ಪಡೆಯೋದಕ್ಕೆ ಏನೇನು ಅಡೆತಡೆಗಳು ಬರುತ್ತದೋ ಅದನ್ನ ಪರಿಹಾರ ಮಾಡುವುದಕ್ಕಾಗಿ ನಾನು ಕೃಷ್ಣನ ಒಂದು ಪ್ರತಿಮೆಯನ್ನ ನಾನು ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ಅಂತ ಆಚಾರ್ಯರು ಸಜ್ಜನರ ಮೇಲೆ ಇದ್ದ ಒಂದು ದಯೆಯಿಂದ ಇಚ್ಛೆ ಪಟ್ರು ಹಾಗೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ದಯೆ ನೋಡಿ. ಅವರಿಗಂತೂ ಮೋಕ್ಷ ಸಿಗ್ತದೆ, ಆದರೆ ಸಜ್ಜನರ ಉದ್ಧಾರವೂ ಕೂಡ ಅವರ ಜವಾಬ್ದಾರಿ. ಅದರಿಂದ ಆ ರೀತಿಯಾಗಿ ಆಲೋಚನೆ ಮಾಡಿ ಮುಂದಿನ ಜನರಿಗೆ ಸರ್ವಮೂಲ ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಅವರಿಗೆ ದುಃಖ ಬರಬಾರದು, ಮೋಕ್ಷ ಸಾಧನೆಯಲ್ಲಿ ಮೋಕ್ಷ ಮಾರ್ಗದಲ್ಲಿ ಹೋಗುವಾಗ ದುಃಖ ಬರಬಾರದು ಅಂತ ಕೃಷ್ಣನನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಚ್ಛೆ ಪಟ್ಟರು ಹಾಗೆ ಅಂತ. ಅದಕ್ಕೆ ನೋಡಿ, ನಮ್ಮ ಯತಿ ಪರಂಪರೆಯಲ್ಲಿ ಅನೇಕ ಜನ ಅನೇಕ ವರ್ಷಗಳು ಉಡುಪಿಯಲ್ಲೇ ಇದ್ದದ್ದು. ರಾಯರಿರ್ಬೋದು, ವ್ಯಾಸರಾಜರು, ವಾದಿರ, ಎಂಥ ಮಹನೀಯರು ನೋಡಿ. ಎಲ್ಲರೂ ಕೂಡ ಉಡುಪಿಯೇ ಕಾರ್ಯಕ್ಷೇತ್ರ ಮುಖ್ಯವಾಗಿ ಅವರಿಗೆಲ್ಲ. ಅಲ್ಲೇ ವಾಸ ಮಾಡಿ ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದರು. ಯಾಕೆ? ಇದೇ ಕಾರಣ, ಆಚಾರ್ಯರ ಕರಸ್ಪರ್ಶ ಕೃಷ್ಣ. ಅದರಿಂದ ಮೋಕ್ಷಕ್ಕೆ ಅಡೆತಡೆ ಆಗಬಾರದು ಅಂತ, ಮೋಕ್ಷ ಸಾಧನೆ ಆಗಬೇಕು ಅಂದ್ರೆ ಉಡುಪಿ ಕೃಷ್ಣನ ಸೇವೆ ಆಗಲೇಬೇಕು. ಇದು ಆಚಾರ್ಯರ ಒಂದು ಮಾರ್ಗದರ್ಶನ ಹಾಗೆ ಅಂತ ನಾವು ಭಾವಿಸಬಹುದು. ಗೋಪಿಕಾ ಪ್ರಣಯಿನ ಶ್ರಿಯಃ ಪತೇರಾಕೃತಿಂ ದಶಮತಿಶಿಲಾಮಯೀಂ ಶಿಷ್ಯಕೈಸ್ತ್ರಿಚತುರೈರ್ಜಲಾಶಯೇ ಶೋಧಯನ್ನಿಹ ತತೋ ವ್ಯಗಾಹಯತ್. ಗೋಪಿಕಾ ಪ್ರಣಯಿನಃ ಶ್ರಿಯಃ ಪತೇಃ ಆಕೃತಿಂ ದಶಮತಿಃ ಶಿಲಾಮಯೀಂ ಶಿಷ್ಯಕೈಃ ತ್ರಿಚತುರೈಃ ಜಲಾಶಯೇ ಶೋಧಯನ್ ಇಹ ತತಃ ವ್ಯಗಾಹಯತ್. ದಶಮತಿ ಅಂದ್ರೆ ಪೂರ್ಣಪ್ರಮತಿ, ಪೂರ್ಣಜ್ಞಾನ ಉಳ್ಳವರಾದ ಶ್ರೀಮನ್ ಮಧ್ವಾಚಾರ್ಯರು ಇಚ್ಛೆ ಪಟ್ರಲ್ವಾ, ಮುಂದೆ ಏನ್ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಗೋಪಿಕಾ ಪ್ರಣಯಿನಃ, ಗೋಪಿಕೆಯರಿಗೆ ಅತಿ ಪ್ರಿಯನಾದ ಶ್ರೀಯಃಪತೇಹೇ, ಲಕ್ಷ್ಮೀಯ ಪತಿಯಾದ ಶ್ರೀಕೃಷ್ಣನ
ಶಿಲಾಮಯೀಂ, ಅದು ಶಿಲಾರೂಪವಾದ ಆಕೃತಿಂ ಪ್ರತಿಕೃತಿಯನ್ನ ಜಲಾಶಯೇ, ಅಲ್ಲಿ ಮಧ್ವ ಸರೋವರದಲ್ಲಿ ಅದನ್ನ ಶೋಧನೆ ಮಾಡಿದರು. ಅದು ಬಂದ ಕತೆ ಅದೇ. ಆ ಆಚಾರ್ಯರು ಆ ಸಮುದ್ರ ತೀರದಲ್ಲಿ ಜಪ ಮಾಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬ ಹಡಗಲ್ಲಿ ಬರ್ತಾ ಇರ್ತಾರೆ, ದ್ವಾರಕೆಯಿಂದ ಬರ್ತಾ ಇರುವ ಹಡಗು ಅದು ಮುಳುಗಿ ಹೋಗುವ ಪ್ರಸಂಗ. ಆಚಾರ್ಯರು ಸನ್ನೆ ಮಾಡಿದರು. ಆಗ ಆ ಗಾಳಿ ಸರಿಯಾಗಿ ಎಷ್ಟು ಬೀಸಬೇಕೋ ಅಷ್ಟೇ ಬೀಸಿ ಆ ಹಡಗಿಗೆ ಯಾವ ತೊಂದರೆ ಆಗದೆ ದಡಕ್ಕೆ ಬಂದು ಸೇರಿತ್ತು. ಆ ಹಡಗಲ್ಲಿ ಇದ್ದವ ಆಚಾರ್ಯರು ಮಾಡಿದ ಅನುಗ್ರಹವನ್ನ ನೋಡಿ ಸಂತುಷ್ಟನಾಗಿ ಏನು ಬೇಕು ಅಂತ ಕೇಳಿದಾಗ ಗೋಪಿಚಂದನ ಗೆಡ್ಡೆ ಇತ್ತು. ಆ ಭಾರ ಬ್ಯಾಲೆನ್ಸ್ ಮಾಡೋದಕ್ಕಾಗಿ, ಹಡಗು ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಇಟ್ಕೊಂಡಿರ್ತಾರೆ. ಅದನ್ನು ಕೊಡು ಅಂತ ಕೇಳಿದಾಗ ಅದರಲ್ಲಿ ಕೃಷ್ಣನ ಪ್ರತಿಮೆ ಇದೆ ಅಂತ ಅವನಿಗೆ ಗೊತ್ತಿಲ್ಲ, ಆಚಾರ್ಯರಿಗೆ ಗೊತ್ತಿದೆ. ಆ ಪ್ರತಿಮೆಯನ್ನ ಕೇಳಿ ಇಸ್ಕೊಂಡು ಅಲ್ಲಿ ಕೃಷ್ಣನ ಪ್ರತಿಮೆ, ಬಲರಾಮನ ಪ್ರತಿಮೆಯನ್ನ ವಡಬಾಂಡೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಕೃಷ್ಣನ ಪ್ರತಿಮೆಯನ್ನ ತಂದು ಮಧ್ವ ಸರೋವರದಲ್ಲಿ ಅದನ್ನ ಶೋಧನೆ ಮಾಡಿದ್ರು ಶಿಷ್ಯರಿಂದ ಅಂತ ಹೇಳ್ತಾ ಇದ್ದಾರೆ. ಶಿಷ್ಯಕೈಹಿ ಶೋಧಯನ್ ಮಲಕ್ಷಾಲನಂ ಕುರ್ವನ್ ಕಾರಯನ್ ತತಃ ಶೋಧನಾನಂತರಂ. ಈ ರೀತಿಯಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿದ ಮೇಲೆ ಇಹ ತಟಾಕೆ ವ್ಯಗಾಹಯತ್ ಅವಗಾಹಯ ಮಾಸ, ಮಧ್ವ ಸರೋವರದಲ್ಲಿ ಆ ಕೃಷ್ಣನನ್ನ ಮುಳುಗಿಸಿ ತೆಗೆದರಂತೆ, ಅವಗಾಹನೆ ಮಾಡಿದ್ರು ಅಂತ ಅರ್ಥ. ಅಭ್ಯಷಿಂಚತ್ ಇತಿ ಭಾವಃ. ನೋಡಿ ಅದನ್ನೇ ಬರಿತಾ ಇದ್ದಾರೆ ಮಂದೋಪಕಾರಣಿ ಅವರು. ಅತ್ರ ಕಿಲ ಕಥಾಂ ಕಥೆಯಂತಿ, ಈ ರೀತಿಯಾಗಿ ಕಥೆ ಇದೆ ಹಾಗೆ ಅಂತ. ಭೂತ ಭವಿಷ್ಯತ್ ವರ್ತಮಾನ ಜ್ಞಾನಿ ಶ್ರೀ ಮಧ್ವಾಚಾರ್ಯರು ಅಂದ್ರೆ ತ್ರಿಕಾಲ ಜ್ಞಾನಿಗಳು ಅಂತ ಅರ್ಥ. ಅಂಥವರು ಶ್ರೀ ಕೃಷ್ಣ ಕೃಷ್ಣನ ಪ್ರತಿಮೆಯನ್ನು ರಜತಪೀಠಪುರೇ ಪ್ರತಿಷ್ಠಾಪಯಿಷ್ಯಾಮಿ ಇತಿ ವಿಚಿಂತ್ಯ, ಆ ಉಡುಪಿಯಲ್ಲಿ ಕೃಷ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಚಿಂತನೆ ಮಾಡಿ, ಸಮುದ್ರೇ ಸ್ನಾತ್ವಾ ತತ್ತೀರೇ ಜಪಾದಿ ಕುರ್ವನ್, ಒಮ್ಮೆ ಸಮುದ್ರದಲ್ಲಿ ಸ್ನಾನವನ್ನ ಮಾಡಿ ಅದು ತೀರದಲ್ಲಿ ಜಪವನ್ನು ಮಾಡ್ತಾ ಇರ್ತಾರೆ. ತಸ್ಮಿನ್ ಸಮಯೇ ದ್ವೀಪಾಂತರಾತ್ ಕಾಚನ ನೌಹು ಆಗತ್ಯ, ದ್ವೀಪಾಂತರದಿಂದ ಬೇರೆ ಒಂದು ದ್ವೀಪದಿಂದ ಯಾವುದೋ ಹಡಗು ಬರ್ತಾ ಇದೆ. ತೀರಂ ಅಪ್ರಾಪ್ಯೈವ, ಅದು ತೀರಕ್ಕೆ ಬರ್ಲಿಕ್ಕಾಗಿಲ್ಲ. ಕಿಂಚಿತ್ ದೂರೇ ಜಲಯೇವ ಸ್ಥಿತ ನೈವ ಚಚಾಲ, ಕೆಲವು ಅಲ್ಲಿ ದೂರದಲ್ಲೇ ಜಲದಲ್ಲೇ ಇತ್ತಂತೆ, ಅದು ಮುಂದೆ ಬರಲಿಕ್ಕೆ ಆಗಿಲ್ಲವಂತೆ. ತಥೋ ಮಹತಾ ಪ್ರಯತ್ನೇನಾಪಿ ನಾವಿ ಅಚಾಲಿತಾಯಾಂ ಸತ್ಯಾಂ, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಹಡಗು ಮುಂದೆ ಹೋಗ್ತಾ ಇಲ್ಲವಂತೆ. ಅಂತಹ ಸಂದರ್ಭ ಕರ್ಣಧಾರಾದಿಭಿ ಪ್ರಾರ್ಥಿತಃ ಮಧ್ವಃ, ಅವರು ಕೂಗ್ತಾ ಇದ್ದಾರೆ, ಮಧ್ವಾಚಾರ್ಯರ ಕಿವಿಗೆ ಅದು ಬೀಳ್ತದೆ. ಸ್ವ ಅಭಿಮುಖತಃ ಸ್ವವಸ್ತ್ರವಾಯುನ ನಾವಂ ತೀರಂ ಪ್ರಾಪಯಾಮಾಸ, ತಮ್ಮ ಮುಂದಗಡೆ ಇರುವ ವಸ್ತ್ರದಿಂದ ಅದರ ಗಾಳಿ ಅಂದ್ರೆ ಕಾಬಿ ಶಾಟಿಯನ್ನ ಬೀಸ್ತಾರೆ. ಆ ಗಾಳಿಯಿಂದ ಆ ಹಡಗು ತೀರಕ್ಕೆ ಬರ್ತದಂತೆ. ತತಃ ಸಂತುಷ್ಟೈಹಿ ನಾವಿಕಾದಿಭಿಹಿ, ಅದರಿಂದ ಸಂತುಷ್ಟರಾದ ಹಡಗಿನಲ್ಲಿ ಇದ್ದ ಜನರು, ಹೇ ಭಿಕ್ಷೋ, ಹೇ ಭಿಕ್ಷುವೇ, ಅಂದ್ರೆ ಮಧ್ವಾಚಾರ್ಯರನ್ನು ಕುರಿತು ಅವರು ಹೇಳ್ತಾರೆ, ಭಿಕ್ಷುಗಳಾದ ಸ್ವಾಮಿಗಳೇ, ತ್ವಂ ಅಪೇಕ್ಷಿತಂ ಗೃಹಾಣ, ನಿಮಗೇನು ಬೇಕೋ ಅದನ್ನು ತೆಗೆದುಕೊಳ್ಳಿ, ಅಪೇಕ್ಷೆ ಪಟ್ಟದನ್ನು ನೀವು ತೆಗೆದುಕೊಳ್ಳಿ ಹಾಗೆ ಅಂತ ಹೇಳಿದಾಗ, ನಾವಿಸ್ಥಿತಾಂ ಗೋಪಿಚಂದನ ಗೋಲಿಕಾಂ ಗೃಹೀತ್ವಾ, ಆ ಹಡಗಲ್ಲಿದ್ದ ಗೋಪಿಚಂದನದ ಗೆಡ್ಡೆ ಅದನ್ನ ತೆಗೆದುಕೊಂಡು ರಜತಪೀಠಪುರಂ ಏತ್ಯ, ಉಡುಪಿಗೆ ಬಂದು ಮಧ್ವ ಸರೋವರೇ, ಆ ಮಧ್ವ ಸರೋವರದಲ್ಲಿ ಗೋಪಿಚಂದನ ಗೋಲಿಕಾ ಮಧ್ಯಸ್ಥಾಂ, ಆ ಗೋಪಿಚಂದನ ಗೆಡ್ಡೆಯ ಮಧ್ಯದಲ್ಲಿ ಇದ್ದ ಶ್ರೀಕೃಷ್ಣ ಪ್ರತಿಮಾಂ, ಶ್ರೀಕೃಷ್ಣನ ಪ್ರತಿಮೆಯನ್ನು ಶಿಷ್ಯೈಹಿ ಕ್ಷಾಳಯಿತ್ವ, ಶಿಷ್ಯರಿಂದ ಅದನ್ನ ಸ್ವಚ್ಛ ಮಾಡಿ, ಸ್ವಯಂ ಅಭ್ಯಷಿಂಚತ್, ಸ್ವತಃ ತಾನೇ ಆ ಸರೋವರದಲ್ಲಿ ಮುಳುಗಿಸಿ ಕೃಷ್ಣನಿಗೆ ಅಭಿಷೇಕವನ್ನ ಮಾಡಿದ್ರು ಅಂತ ಅರ್ಥ. ಹಾಗೇನಾಯ್ತು? ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಃ ತ್ರಿಂಶದುದ್ಯತ ನರೈ ಸುದುರ್ಧರಾಂ ಲೀಲಯಾ ನಯದಿ ಮಾಮಸೌ ಮಠಂ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಸ್ಪರ್ಶನಾತ್ ಭಗವತಃ ಅತಿಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಃ ತ್ರಿಂಶದ್ ಉದ್ಯತ ನರೈಃ ಸುಧುರ್ಧರಾಂ ಲೀಲಯಾ ಅನಯತ್ ಇಮಾಂ ಅಸೌ ಮಠಂ. ಹಾಗೆ ಅತಿಪಾವನಾತ್, ಶ್ರೀಮನ್ ಮಧ್ವಾಚಾರ್ಯರ ಕರಸ್ಪರ್ಶದಿಂದ ಬಹಳ ಸನ್ನಿಧಾನ ಬಂದೋಯ್ತಂತೆ. ಅತಿಪಾವನಾತ್ ಸ್ಪರ್ಶನಾತ್, ಅವಗಾಹನ ಸಮಯದಲ್ಲಿ ಸ್ವಕರಸ್ಪರ್ಶನಾತ್ ಭಗವತೋ ಹರೇಹೆ, ಆ ಕೃಷ್ಣನ ಸನ್ನಿಧಾನ ಭಾರಿ ಬಂದೋಯ್ತು ಆ ಪ್ರತಿಮೆಯಲ್ಲಿ.
ಅತಯೇವ ತ್ರಿಂಶತ್ ಸಂಖ್ಯಾಕಾಹ ಉದ್ಯತನರಾಹ. 30 ಜನ ಶಿಷ್ಯರು ಸೇರಿ ಆ ಪ್ರತಿಮೆಯನ್ನು ಎತ್ತುತ್ತಾರಂತೆ, ತೆಗೆದುಕೊಂಡು ಒಳಗಿಡೋಣ ಹಾಗೆ ಅಂತ. ಪ್ರತಿಮಾಂ ಉದ್ಧರ್ತುಂ ಉದ್ಯತಾಹ ಪುರುಷಾಹ ಸುದುರ್ಧರಾಂ ಸುತರಾಂ ಧರ್ತುಂ ಅಶಕ್ಯಾಂ ಅಂತ ಬರೀತಾರೆ. 30 ಜನ ಸೇರಿದರೂ ಕೂಡ ಆ ಪ್ರತಿಮೆಯನ್ನೇ ಎತ್ತಲಿಕ್ಕೆ ಆಗ್ಲಿಲ್ಲವಂತೆ, ಅಷ್ಟು ಭಾರ ಬಂದೋಯ್ತು. ಅದೇ ಪರಮಾತ್ಮನ ಸನ್ನಿಧಾನ ಬಂದುಬಿಟ್ರೆ ಪರಮಾತ್ಮನ ಇಚ್ಛೆ ಹೇಗಿರ್ತದೋ ಗೊತ್ತಿಲ್ಲ. ಆ 30 ಜನರು ಬಂದರೂ ಕೂಡ ಕೃಷ್ಣನ ಪ್ರತಿಮೆಯನ್ನ ಎತ್ತಲಿಕ್ಕೆ ಆಗಿಲ್ಲ. ತದನಂತರ ಸ್ವಯಮೇವ ಆಚಾರ್ಯರೇ ಆ ಪ್ರತಿಮೆಯನ್ನ ಲೀಲಾಜಾಲವಾಗಿ ಅದನ್ನೇ ಎತ್ಕೊಂಡು ಮಠಂ ಅನಯತ್, ಮಠಕ್ಕೆ ಬಂದ್ರು. ಅಂದ್ರೆ ಮಧ್ವ ಸರೋವರದಿಂದ ಮಠಕ್ಕೆ ಶಿಷ್ಯರು ಎತ್ಕೊಂಡು ಹೋಗಿ ಇಡೋಣ ಅಂದ್ರೆ ಅವನಿಗೆ ಆಗ್ತಾನೇ ಇಲ್ಲ. ಸ್ವತಃ ಆಚಾರ್ಯರೇ ಅಲ್ಲಿ ಆ ಪ್ರತಿಮೆಯನ್ನು ಎತ್ಕೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆ. ಅದಕ್ಕೆ ಹೇಳ್ತಾರೆ, ಆ ಪರಮಾತ್ಮನ ಎಷ್ಟು ಸನ್ನಿಧಾನ ಇರಬೇಕು ನೋಡಿ. ಆಚಾರ್ಯರ ಕರಸ್ಪರ್ಶ ಅಂದ್ರೆ ಇದು. ನಾವು ಅನೇಕ ಕಡೆ ನೋಡ್ತೀವಿ ಆಚಾರ್ಯರ ಕರಸ್ಪರ್ಶ ಪ್ರತಿಮೆ, ಅಷ್ಟಮಠಗಳಲ್ಲಿ ಇದೆ, ಅನೇಕ ಮಠಗಳಲ್ಲಿ ಇದೆ. ಅದು ಎಲ್ಲದರಲ್ಲೂ ಹಾಗೆ ಪರಮಾತ್ಮನ ವಿಶೇಷ ಸನ್ನಿಧಾನ ಇರತಕ್ಕ ಪ್ರತಿಮೆಗಳು ಆಚಾರ್ಯರ ಕರಸ್ಪರ್ಶ ಅಂದ್ರೆ ಅದು. ಉಡುಪಿಯಲ್ಲಿ ಕೃಷ್ಣನ ಪ್ರತಿಮೆಯಂತೂ ಭಾರಿ ವಿಶೇಷ ಹಾಗೆ ಅಂತ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಃ ತ್ರಿಂಶದುದ್ಯತ ನರೈ ಸುದುರ್ಧರಾಂ ಲೀಲಯಾ ನಯದಿ ಮಾಮಸೌ ಮಠಂ. ಶ್ರೀಮದಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.